ಬೆಂಗಳೂರಿನ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಂತಹ ಉಗ್ರರ ಅರೆಸ್ಟ್ಗೆ ಸಂಬಂಧಪಟ್ಟಂತಹ ವಿಚಾರ. ಕೋಲ್ಕತ್ತಾದಲ್ಲಿ ಇಬ್ಬರು ಉಗ್ರರನ್ನ ಎನ್ಐಎ ಟೀಮ್ ಬಂಧಿಸಿದೆ. ಎನ್ಐಎ ಕೋರ್ಟ್ಗೆ ಇಬ್ಬರು ಉಗ್ರರು ಹಾಜರು. ಉಗ್ರರಾದ ಮುಸಾವೀರ್ ಮತೀನ್ ಬಂಧಿಸಿದ್ದ ಎನ್ಐಎ ಟೀಮ್ ಮೆಡಿಕಲ್ ಟೆಸ್ಟ್ನ ಬಳಿಕ ವಿಶೇಷ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಬೆಂಗಳೂರಿಗೆ ಎನ್ಐಎ ಟೀಮ್ ಹೆಚ್ಚಿನ ವಿಚಾರಣೆಗೆ ನೀಡಬೇಕು ಅಂತ ಎನ್ಐಎ ಟೀಮ್ ಮನವಿಯನ್ನ ಮಾಡಲಿದೆ. ಇಬ್ಬರು ಉಗ್ರರನ್ನ ಬೆಂಗಳೂರಿಗೆ ಕರೆತರಲಿರುವ ಎನ್ಐಎ ಟೀಮ್ ಮಾರ್ಚ್ 1ರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆನಲ್ಲಿ ಸ್ಫೋಟ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಉಗ್ರರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪ್ರಮುಖ ಶಂಕಿತರು ಮುಸಾವೀರ್ ಹುಸೇನ್ ಶಾಜೀಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ನ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ನೀಡುವಂತೆ ಎನ್ಐಎ ಟೀಮ್ ಮನವಿ ಮಾಡಲಿದೆ. ಇಬ್ಬರು ಉಗ್ರರನ್ನ ಬೆಂಗಳೂರಿಗೆ ಎನ್ಐಎ ಟೀಮ್ ಕರೆತರಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಉಗ್ರರ ಅರೆಸ್ಟ್ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡಿದ್ರು ಇಬ್ಬರು ಶಂಕಿತ ಉಗ್ರರು. ಈಗ ಅವರನ್ನ ಬೆಂಗಳೂರಿಗೆ ಕರೆತರಬೇಕಾಗಿದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಪ್ರಮುಖ ಶಂಕಿತರು ಮುಸಾವೀರ್ ಹುಸೇನ್ ಶಾಜೀಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಈ ಇಬ್ಬರನ್ನ ಬೆಂಗಳೂರಿಗೆ ಕರೆತರೋ ನಿಟ್ಟಿನಲ್ಲಿ ಏನೆಲ್ಲ ಪ್ರೊಸೆಸ್ಗಳು ಆಗ್ತಾ ಇದೆ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇರುವಂತದ್ದು? ವೀಣಾ, ಇವತ್ತು ಬೆಳಗಿನ ಜಾವ ಕೋಲ್ಕತ್ತಾದ ಹೊರವಲಯದಲ್ಲಿ ಅಂದ್ರೆ ತಲೆಮರೆಸಿಕೊಂಡಿದ್ದ ಅಬ್ದುಲ್ ಮತೀನ್ ತಾಹಾ ಮತ್ತೆ ಮುಸಾವೀರ್ ಹುಸೇನ್ ಶಾಜೀಬ್ ಇಬ್ಬರು ಪ್ರಮುಖ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಸುಮಾರು 1.5 ತಿಂಗಳಿಂದ ಎನ್ಐಎ ಅಧಿಕಾರಿಗಳು ಸಾಕಷ್ಟು ಎಫರ್ಟ್ ಅನ್ನ ಹಾಕುವ ಮೂಲಕ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಮುಸಾವೀರ್ ಹುಸೇನ್ ಇದ್ದಾನೆ, ಆತ ಎಲ್ಲೆಲ್ಲಿ ಹೋಗಿದ್ದಾನೆ ಅನ್ನುವಂತ ಅದನ್ನ ಏನು ರೂಟ್ ಮ್ಯಾಪ್ ಅನ್ನ ಹಿಂದೆ ಬಿದ್ದಂತ ಅಧಿಕಾರಿಗಳು ಅಂತಿಮವಾಗಿ ಕೋಲ್ಕತ್ತಾದಲ್ಲಿ ಅವರು ತಲೆಮರೆಸಿಕೊಂಡಿದ್ದಾರೆ. ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ನಕಲಿ ಐಡಿಗಳನ್ನ ಬಳಕೆ ಮಾಡಿಕೊಂಡು ಮನೆ ಬಾಡಿಗೆ ಪಡ್ಕೊಂಡು ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ. ಅದಾದ ನಂತರ ಲೋಕಲ್ ಪೊಲೀಸ್ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಇವತ್ತು ಬೆಳಗಿನ ಜಾವ ಅವ್ರನ್ನ ಅರೆಸ್ಟ್ ಮಾಡಲು ಯಶಸ್ವಿಯಾಗಿರುವಂತದ್ದು. ಅದಾದ ನಂತರ ಒಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳಿದೆ, ಅದನ್ನ ಮಾಡ್ಬೇಕಾಗುತ್ತೆ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಒಂದು ಡಿಟೆನ್ಷನ್ ಸೆಂಟರ್ ಅಲ್ಲಿ ಕೋಲ್ಕತ್ತಾದ ಒಂದು ಪೊಲೀಸ್ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಟ್ಟು ಅವ್ರನ್ನ ಒಂದಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ. ಅದಾದ ನಂತರ ಈ ಕೋಲ್ಕತ್ತಾ ಎನ್ಐಎ ವಿಶೇಷ ನ್ಯಾಯಾಲಯದ ಮಂದಿಗೆ ಏನು ಹಾಜರುಪಡಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಈಗ ಕೋರ್ಟ್ ಮುಂದೆ ಆ ಆರೋಪಿಗಳನ್ನ ಹಾಜರುಪಡಿಸಿದ್ದಾರೆ. ಏನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ಗೆ ಗಮನಕ್ಕೆ ತರ್ತಾರೆ ಅಂದ್ರೆ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಇವರು ಪ್ರಮುಖ ಆರೋಪಿಗಳಿದ್ದಾರೆ, ಸಂಬಂಧ ಸಾಕ್ಷಿಗಳಿದೆ, ಇವ್ರನ್ನ ಅರೆಸ್ಟ್ ಮಾಡಿದ್ದೇವೆ, ಇವ್ರನ್ನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು, ಹಾಗಾಗಿ ಒಂದು ಟ್ರಾನ್ಸಿಟ್ ವಾರೆಂಟ್ ಅನ್ನ ಕೊಡಿ ಎನ್ನುವಂಥದ್ದು, ಮತ್ತೆ ಯಾಕೆ ನಾವು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಎಲ್ಲಿ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ತಡ ಆಗುತ್ತೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಲೋಕಲ್ ಕೋರ್ಟ್ಗೆ ಮನವರಿಕೆಯನ್ನ ಮಾಡ್ತಾರೆ. ಆಗ ಕೋರ್ಟ್ ಒಂದಷ್ಟು ಟ್ರಾನ್ಸಿಟ್ ವಾರೆಂಟ್ ಅನ್ನ ಕೊಡುವ ಮೂಲಕ ಈ ಪ್ರಕರಣದಲ್ಲಿ ಇವರು ಆರೋಪಿಗಳಿದ್ದಾರೆ, ಇವ್ರನ್ನ ನಿಮ್ಮ ಮೂಲ ಪ್ರಕರಣ ಎಲ್ಲಿದೆ ಅಲ್ಲಿಗೆ ಕರ್ಕೊಂಡು ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅನುಮತಿಯನ್ನು ಪಡ್ಕೊಳ್ತಾರೆ, ಅಥವಾ ಅಲ್ಲೇ ಒಂದಷ್ಟು ಕಾಲಾವಕಾಶವನ್ನ ಎನ್ಕ್ವೈರಿಯನ್ನ ಮಾಡ್ಲಿಕ್ಕೆ ಕಾಲಾವಕಾಶವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಸೊ ನಮಗೆ ಎನ್ಐಎ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಇವತ್ತು ಅಲ್ಲಿನ ಕೋಲ್ಕತ್ತಾ ಎನ್ಐಎ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅಲ್ಲಿಂದ ಕಾನೂನಾತ್ಮಕವಾಗಿ ಅನುಮತಿಯನ್ನ ಪಡ್ಕೊಂಡು ಇವತ್ತು ತಡರಾತ್ರಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ 24 ಗಂಟೆ ಒಳಗಾಗಿ ಇಲ್ಲಿನ ಬೆಂಗಳೂರಿನ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಲಿಕ್ಕೆ, ಯಾಕೆಂದ್ರೆ ಇಂದು ದೊಡ್ಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಸಾಕಷ್ಟು ಜನ ಮಾಸ್ಟರ್ ಮೈಂಡ್ಗಳಿದೆ, ಹೇಗೆ ತಯಾರಿಗಳಾಯ್ತು, ಮಹಾಜರನ್ನ ಮಾಡಬೇಕು, ಇನ್ನೂ ಹಲವು ಕಾನೂನಾತ್ಮಕ ಪ್ರಕ್ರಿಯೆಗಳಿದೆ, ಅದೆಲ್ಲದನ್ನು ಮುಗಿಸ್ಬೇಕು ಅಂದ್ರೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಿ ಎನ್ಐಎ ತಮ್ಮ ವಶಕ್ಕೆ ನೀಡಿ ಅಂತೇಳಿ ಬೆಂಗಳೂರಿನ ಎನ್ಐಎ ವಿಶೇಷ ನ್ಯಾಯಾಲಯದ ಮುಂದೆ ಅಥವಾ ನಾಳೆ ಕೋರ್ಟ್ ಇಲ್ಲೇ ಇರೋದ್ರಿಂದ ನ್ಯಾಯಾಧೀಶರ ಮನೆಯ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಅವಕಾಶ ಪಡ್ಕೊಳ್ಳುವಂತ ಅವಕಾಶಗಳಿರುವಂತದ್ದು. ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳಿಗೆ ಇದೇ ಆರೋಪಿಗಳು ಮುಸಾವೀರ್ ಹುಸೇನ್ ಶಾಜೀಬೆ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಅನ್ನು ಇಟ್ಟ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ, ಸಿಸಿಟಿವಿ ವಿಡಿಯೋಗಳಾಗ್ಲಿ, ಅದೇ ಬೇರೆ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಆಧರಿಸಿ ಅದನ್ನ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇದಕ್ಕೆ ಪ್ರಮುಖವಾದ ಎವಿಡೆನ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತಾ ರಮೇಶ್ ಈ ಸಂದರ್ಭದಲ್ಲಿ?
ವೀಣಾ, ಅಂದ್ರೆ ಕೋರ್ಟ್ಗೆ ಒಂದಷ್ಟು ಗಮನಕ್ಕೆ ಅವರು ಪೇಪರ್ ನಲ್ಲಿ ಸ್ಪಷ್ಟವಾಗಿ ಬರೆದು ಅದನ್ನ ಕೋರ್ಟ್ ಮುಂದೆ ನೀಡಬೇಕಾಗತ್ತೆ. ಅಂದ್ರೆ ಇಂತಹ ಒಂದು FIR ನಲ್ಲಿ ನಾವು ಇವ್ರನ್ನ ಹುಡುಕಾಟವನ್ನ ಮಾಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆರೋಪಿಗಳಿದ್ದಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಸಾಕ್ಷಿಗಳಿದೆ. ಅಂದ್ರೆ ಏನಿದೆ ಅಂದ್ರೆ ಸಾಕ್ಷಿಗಳನ್ನೇ ಕೊಡದೇ ಇದ್ರು ಕೂಡ ಇಂತಿಂತ ಸಾಕ್ಷಿಗಳಿದೆ ಅನ್ನುವಂತ ಒಂದು ಪಟ್ಟಿಯನ್ನ ಒಂದು ಕೋರ್ಟ್ಗೆ ಒಂದು ಕನ್ವಿನ್ಸಿಂಗ್ ಆಗಿ ಇರುವಂತ ಮಾಹಿತಿಯನ್ನ ನೀಡಬೇಕಾಗತ್ತೆ. ಸೊ ಕೋರ್ಟ್ ಕನ್ವಿನ್ಸ್ ಆದ ನಂತರ ಅವ್ರನ್ನ ಅವರ NIA ಅಧಿಕಾರಿಗಳ ವಶಕ್ಕೆ ನೀಡುವಂತಹದ್ದು. ಮತ್ತೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಸಾಕಷ್ಟು ದೂರ ಇರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ, ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಕೂಡ ಒಂದು ಟ್ರಾನ್ಸಿಟ್ ವಾರೆಂಟ್ ಅನ್ನ ಲೀಗಲಿ ಪರ್ಮಿಟ್ ಮಾಡುವಂತ ಒಂದಷ್ಟು ವಾರೆಂಟ್ ಅನ್ನ ಕೊಡುವ ಮೂಲಕ ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂದ್ರೆ ಎಲ್ಲ ಅಂದ್ರೆ ಅವ್ರ ಎವಿಡೆನ್ಸ್ ಅನ್ನೇ ಕೊಡದೇ ಇದ್ರು ಕೂಡ ಇಂತಿಂತ ಎವಿಡೆನ್ಸ್ ಗಳಿದೆ, ಇಂತ FIR ಅಲ್ಲಿ ಇದ್ದಾರೆ ಅನ್ನುವಂತ, ಅಥವಾ ಅವರ CCTV ಕ್ಯಾಮ್ರಾಗಳೇನ ವಿಜುವಲ್ಸ್ ಇದೆ ಅದನ್ನ ಅಲ್ಲಿಯೇ ಒಂದು ಮೊಬೈಲ್ ನಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಡಿವೈಸ್ ಹಾಕಿ ಕೊಡುವ ಮೂಲಕ ಇವರೇ ಆರೋಪಿಗಳಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಎಷ್ಟು ಅವರ ಬಳಿ ಆ ಕ್ಷಣಕ್ಕೆ ಸಾಕ್ಷಿಗಳಿದೆ ಅದನ್ನ ಕೋರ್ಟ್ ಗಮನಕ್ಕೆ ನೀಡುವ ಮೂಲಕ ಇವರೇ ಆರೋಪಿಗಳಿದ್ದಾರೆ, ಇವ್ರನ್ನ ನಮಗೆ ಹೆಚ್ಚಿನ ವಿಚಾರಣೆಗಾಗಿ ಅಗತ್ಯ ಇದೆ. ಅಂದ್ರೆ ದೇಶದ ವಿರೋಧಿ ಕೃತ್ಯವನ್ನ ಮಾಡಿದ್ದಾರೆ, ಬಾಂಬ್ ಬ್ಲಾಸ್ಟ್ ಅಂತ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಮತ್ತೆ ನಮ್ಮ ಜೂರಿಸ್ಡಿಕ್ಷನ್ ಕೇಸ್ ರಿಜಿಸ್ಟರ್ ಆಗಿರುವಂತದ್ದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕೆಂದ್ರೆ ಇಂತಹ ಪ್ರಕರಣಗಳಲ್ಲಿ ದೇಶಾದ್ಯಂತ ಇರುವ ಯಾವುದೇ NIA ಕೋರ್ಟ್ ಮುಂದೆ ಅಲ್ಲಿ ಹಾಜರುಪಡಿಸಿ ಆ ಮೂಲಕ ಕೇಸ್ ಎಲ್ಲಿ ದಾಖಲಾಗಿರುತ್ತೆ ಅಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಕಾನೂನಾತ್ಮಕವಾಗಿ ಏನ್ ಅವಕಾಶಗಳಿದೆ ಅದನ್ನ ಮಾಡ್ಲಿಕ್ಕೆ ಕೂಡ ಕೋರ್ಟ್ ಮುಂದೆ, ಕೋಲ್ಕತ್ತಾ NIA ಕೋರ್ಟ್ ಮುಂದೆ ಈಗಾಗಲೇ ಹಾಜರುಪಡಿಸಿರುವಂತದ್ದು. ನಮಗೆ ಸಿಗುವಂತ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ ನಿಂದ ಅವ್ರನ್ನ ಹೊರಗಡೆ ಅನುಮತಿಯನ್ನು ಪಡೆದು ಹೊರಗಡೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಫ್ಲೈಟ್ ಮೂಲಕ ಇವತ್ತು ತಡರಾತ್ರಿಯವರೆಗೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಬೆಂಗಳೂರಿಗೆ ಬಂದ ನಂತರ ಮತ್ತೊಂದು ಸುತ್ತಿನ ಇಲ್ಲಿ ಬೆಂಗಳೂರಿನ NIA ಕೋರ್ಟ್ ಮುಂದೆ ಅಥವಾ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೂಲಕ ಸುಮಾರು ಕನಿಷ್ಠ ಒಂದು 14 ದಿನಗಳ ಕಾಲ, ಒಂದು FIR ನಲ್ಲಿ 14 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ವಶಕ್ಕೆ ನೀಡಿ ಅಂತೇಳಿ ಜಡ್ಜ್ ಮುಂದೆ ಅನುಮತಿಯನ್ನ ಪಡ್ಕೊಳ್ಳೋ ಮೂಲಕ ಮತ್ತೆ ರಮೇಶ್, ಈಗ ಕೋಲ್ಕತ್ತಾದಲ್ಲಿ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದಿಕ್ಕೆ ಪರ್ಮಿಷನ್ ಕೇಳಲಾಗತ್ತಷ್ಟೇ. ಬೆಂಗಳೂರಿಗೆ ಬಂದ ನಂತರ ಇಷ್ಟು ದಿನಗಳ ಕಾಲ ನಮ್ಗೆ ವಶಕ್ಕೆ ಬೇಕು ಅನ್ನೋದನ್ನ NIA ಟೀಮ್ ಹೇಳುತ್ತಾ? ಹಾಗಾದ್ರೆ ಖಂಡಿತ ವೀಣಾ, ಅಂದ್ರೆ ಪ್ರೊಸೀಜರ್ ಇರುವಂತದ್ದು ಅಂದ್ರೆ ಎಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅಲ್ಲಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಟ್ರಾನ್ಸಿಟ್ ವಾರೆಂಟ್ ಅಂತಾರೆ. ಟ್ರಾನ್ಸಿಟ್ ವಾರೆಂಟ್ ಅನ್ನ ಪಡ್ಕೊಳ್ಳುವ ಮೂಲಕ ಆ ಒಂದು ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ಲಿಕ್ಕೆ ಅನುಮತಿಯನ್ನು ಕೊಡುವಂತದ್ದು. ಮತ್ತೆ ಆ ಒಂದು ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಬೆಂಗಳೂರಿಗೆ ರೀಚ್ ಆಗಿ ಮತ್ತೆ 24 ಗಂಟೆ ಒಳಗಾಗಿ ಬೆಂಗಳೂರಿನ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ಮತ್ತಷ್ಟು ರಿಕ್ವೆಸ್ಟ್ ಅನ್ನ ಕೋರ್ಟ್ ಮುಂದೆ ಮಾಡ್ತಾರೆ. ಕೋರ್ಟ್ ಏನು ಪರ್ಮಿಟ್ ಎಷ್ಟು ದಿನಗಳ ಕಾಲ ಪರ್ಮಿಟ್ ಮಾಡುತ್ತೆ ಅಷ್ಟು ದಿನಗಳ ಕಾಲ ತಮ್ಮ ವಶದಲ್ಲಿ ಇಟ್ಕೊಂಡು NIA ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಈ ಮುಸಾವಿರ್ ಹುಸೇನ್ ಆಗ್ಲಿ ಅಥವಾ ಅಬ್ದುಲ್ ಮತೀನ್ ತಾಹಾ ಏನಿದ್ದಾರೆ ಇವರು ಪ್ರಮುಖವಾದಂತಹ ರೂವಾರಿಗಳು ಈ ಪ್ರಕರಣದಲ್ಲಿ ಇರುವಂತಹದ್ದು. ಅಬ್ದುಲ್ ಮತೀನ್ ತಾಹಾ ಆತ ಇಲ್ಲೊಂದ್ ಕಡೆ ಶಿವಮೊಗ್ಗದ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಕೂಡ ಪ್ರಮುಖ ಆರೋಪಿ ಆಗಿರುವಂತದ್ದು. ಈ ತರ ಹೊರಗಡೆ ಇದ್ಕೊಂಡೇ ಮುಸಾವಿರ್ ಅವನಿಗೆ ಒಂದಷ್ಟು ಎಲ್ಲಾ ರೀತಿಯನ್ನ ಟ್ರೈನಿಂಗ್ ಅನ್ನ ಕೊಟ್ಟು ಆತನಿಗೆ ಸ್ಫೋಟಕಗಳನ್ನ ಸರಬರಾಜು ಮಾಡುವ ಮೂಲಕ ಬಾಂಬನ್ನ ಇಡ್ಲಿಕ್ಕೆ ತುಂಬಾ ಬಹು ಮುಖ್ಯವಾದಂತ ಏನು ಮಾಸ್ಟರ್ ಮೈಂಡ್ ಆತ ಆಗಿದ್ದ. ಜೊತೆಗೆ ಮಾಸ್ ಕೂಡ ಪ್ರಮುಖವಾದಂತ ಮಾಸ್ಟರ್ ಮೈಂಡ್ ಆಗಿದ್ದ. ಇವರ ಇಬ್ಬರ ಸೂಚನೆಯ ಮೇರೆಗೆ ಮುಸಾವಿರ್ ಬಾಂಬ್ ಅನ್ನು ಇಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಸಾಕ್ಷಿಗಳು ಕೋರ್ಟ್ ಮುಂದೆ ಇರುವಂತದ್ದು. ಹಾಗಾಗಿ NIA ಮುಂದೆ ಇರುವಂತದ್ದಾಗ NIA ಅಧಿಕಾರಿಗಳು ಇವ್ರನ್ನ ಏನೆಲ್ಲ ಸಾಕ್ಷಿಗಳಿದೆ ಅದರ ಮೂಲಕ ವಿಚಾರಣೆಯನ್ನ ಒಳಪಡಿಸಿ ಇನ್ನೂ ಯಾರಾದ್ರೂ ಇವರು ಸದ್ಯಕ್ಕೆ ಸಿಕ್ಕಿರುವಂತ 4 ಆರೋಪಿಗಳೇ ಇದರಲ್ಲಿದ್ದಾರೆ, ಇನ್ನೂ ಯಾರಾದ್ರೂ ಆರೋಪಿಗಳಿದಾರ, ಇವರ ಮುಂದಿನ ಉದ್ದೇಶಗಳೇನಾಗಿತ್ತು ಅಥವಾ ಮುಂದೆ ಏನಾದ್ರೂ ಈ ರೀತಿ ದುಂಬಿಸಿಕ ಹುದ್ದೆಗಳನ್ನ ಮಾಡ್ಲಿಕ್ಕೆ ಅವ್ರು ಪ್ಲಾನ್ ಮಾಡಿದ್ರೆ ಅದನ್ನ ಏನೋ ತಡೆಗಟ್ಟು ನಿಟ್ಟಿನಲ್ಲಿ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ವಿಚಾರಣೆಯನ್ನ ನಡೆಸ್ತಾರೆ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.